ಆಮೇಲೆ 31 ಎಕರೆ ಗುಂಡುತೋಪು, 7.5 ಎಕರೆ ಗ್ರಾಮ ಠಾಣನ ಒಡೆಯ ಉನ್ನಾರ ಮಾಡ್ಕೊಂಡು ಬಂದು ನಿನ್ನೆ ಪ್ರೆಸ್ ಮೀಟ್ ನಡೆದಿದೆ. SP ಅವರು ಕೂಡ ತಪ್ಪು ಮಾಹಿತಿ ಕೊಟ್ಟವ್ರೆ. ಸುಳ್ಳು AC ಅವ್ರಿಗೆ ಹೋಗಿ ಸುಳ್ಳು ಮಾಹಿತಿ ಕೊಟ್ಟು ಇಲ್ಲಿ ಬಂದು ನಮ್ಮ ವಿರುದ್ಧ, ನಾನು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಕೃಷ್ಣಣ್ಣವರು, ಇನ್ಯಾರು ಮಂಜು, ಮುರಳಿ, ಕೃಷ್ಣಪ್ಪ ಎಲ್ಲರ ಮೇಲೂ ಒಂದು ಬೋಗಸ್ FIR ಮಾಡೋಗಿದ್ದಾನೆ. ಯಾರು? ಸನ್ಮಾನ್ಯ ಇವರು ನಮ್ಮ ಉಡಿ ವಿಜಯಕುಮಾರ್ ಅವರು. ಏನಕ್ಕೆ ಬಂದಿರೋದು? ಜನಸೇವೆ ಮಾಡಕ್ಕೆ ಬಂದಿರೋದು. 7 ಡೂಪ್ಲಿಕೇಟ್ ಕಂಪ್ಲೇಂಟ್ ಆಗಿದೆ. ನಾನು ಅವ್ರ ಹೆಸರು ಇದುವರೆಗೂ ಎತ್ತಿರ್ಲಿಲ್ಲ. ನನ್ನ ಹೆಸರು ಪ್ರಸ್ತಾವನೆ ಮಾಡಿದಾರೆ ನೆನ್ನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕನ್ನ ಬಂದಿರೋದು ನೀನು? ಏನ್ ಹೇಳ್ದೆ ನೀನು? ಅಲ್ಲಿ ಸ್ಕೂಲ್ ಜಮೀನೇ ಇಲ್ಲ ಅಂತ ಹೇಳ್ದಲ್ಲ. ನೋಡಿ, ಇವರಿಬ್ರು ಸ್ಟೂಡೆಂಟ್ಸ್. ಇವರಿಬ್ರು ಸುಳ್ಳು ಹೇಳಿದ್ರೆ ಇವ್ರ ಮನೆ ಹಾಳಾಗೋಗ್ಲಿ. ಇಲ್ಲ ಅಂದ್ರೆ ಸುಳ್ಳು ಹೇಳಿರೋರು ನಿಮ್ ಮನೆಗಳು ಹಾಳಾಗೋಗ್ಲಿ. ಇನ್ನೇನು ಮಾತಾಡೋದೇ ಬೇಡ. ಅದ್ರಲ್ಲಿ ಸುಳ್ಳು ಹೇಳ್ತೀರಿ. ಎನ್ಕ್ರೋಚ್ಮೆಂಟ್ ಮಾಡಿಲ್ವಾ? ಕೊಡೋದು ರಿಪೋರ್ಟ್, ADLR ರಿಪೋರ್ಟ್. ಎನ್ಕ್ರೋಚ್ ಆಗಿದೆ. ಬರೀ 54 ಎಕರೆದು ರಿಪೋರ್ಟ್ ಕೊಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ಆಗಿರೋದು ADLR ರಿಪೋರ್ಟ್ ಅಲ್ಲಿ ಇದೆ. ಎನ್ಕ್ರೋಚ್ ಆಗಿಲ್ಲ, ನಮ್ದೇನೋ ಕೊಟ್ಬಿಡ್ತೀವಿ. ನಿಮ್ಮನ್ನ ಯಾರು ಕೇಳಿದ್ರಿ ಕೊಡಕ್ಕೆ? ಅದು ಸ್ಕೂಲ್ ಜಮೀನು. ನೀವೆಲ್ಲ ಈಚೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇದ್ರ ಹಿಂದೆ ಯಾರು ಹುನ್ನಾರ ಇದೆ ಅಂತ ಗೊತ್ತಾಗಬೇಕಾಯ್ತು ಇಡೀ ಮಾಲೂರು ತಾಲೂಕು ಜನತೆಗೆ. ಈ 50 ಎಕರೆ, 30 ಎಕರೆ, 7 ಎಕರೆ ಜಮೀನು ಹೊಡೆಯಕ್ಕೆ ಯಾರು ಬಂದವ್ರೆ ಅನ್ನೋದು ಗೊತ್ತಾಗ್ಲಿ ಅಂತ ಕಾಯ್ತಾ ಇದ್ದೆ. ನೀವೇ ಬಂದು ಕಮಿಟ್ ಆಗಿದ್ದೀರ, ನೀವೇ ಬಂದು ಹೇಳ್ಕೊಂಡಿದ್ದೀರ. ಗೌರವ ಕೊಟ್ರೆ ಮೇಲಕ್ಕೆ ಹೋಗ್ತೀರಿ. ಸುಳ್ಳು ಪೊಲೀಸ್ ಓಂ ಪ್ರಕಾಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸುಮಾರು ದೊಡ್ಡ ಮೊತ್ತದ ದುಡ್ಡು ಕೊಟ್ಟು ಸುಳ್ಳು FIRs. ಇವ್ರು ಯಾರಿಗೆ? ಆ ಹುಡುಗರು ಯಾರ್ಯಾರು ಅರ್ಜಿ ಕೊಡ್ತಾರೆ ಸ್ಕೂಲ್ ಬಗ್ಗೆ ಅವ್ರ ಮೇಲೆ 3 FIRs ಆಗಿದೆ. ಅಂದ್ರೆ ಬಯಡ್ಸೋದು. ಎಲ್ಲಿ ಒಬ್ಬೊಬ್ರು ಒಂದೊಂದು ಕತೆ. ಓದೋಣ. ಎಷ್ಟು ಜನ ನಿಮ್ ಜೊತೆ ಸ್ಟೂಡೆಂಟ್ಸ್ ಇದ್ರು? ಏನಿಲ್ಲ, ನಾವಿಲ್ಲಿ ಅವರು ಉಡಿ ವಿಜಯಕುಮಾರ್ ಹೋಗಿ ಕಾಂಪೌಂಡ್ ಹಾಕ್ತಾರೆ, ಫೋಟೋ ಕೊಟ್ಟಿದೀವಿ. ಇವ್ರ ಜಮೀನುಗಳಿಗೆಲ್ಲ ತೊಂದರೆ ಮಾಡಿ ಅಡ್ಡ ಹಾಕಿರೋದು ವಿತ್ ಪ್ರೂಫ್ ಕೊಟ್ಟಿದೀವಿ. ಅವ್ರ ಜೊತೆ ಯಾರ್ಯಾರು ಹೋಗಿದ್ರು ಸಂಗಡಿಗರು, ಅವ್ರ ಹೆಸರುಗಳು ಕೂಡ ಕೊಟ್ಟಿದೀವಿ. ನಾವು ಇಷ್ಟು ದಿನ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಇವ್ರು ಬಂದು ಸುಳ್ಳು ಕೊಟ್ಟಾಗ ವಿಧಿ ಇಲ್ಲದೆ ಕೊಡ್ತಾ ಇದೀವಿ. ಕಂಪ್ಲೇಂಟ್ ಕೊಟ್ಟಿದೀವಿ. FIR. ಇವರಿಬ್ರು ಆ ಸ್ಕೂಲ್ನ ಅಗಲಕೋಟೆ ಆ ಶಾಲೆಯ ಸ್ಟೂಡೆಂಟ್ಸ್. ಇವರು ನಾವು ಸೇರಿದ್ದು 6-8-59 ನಾವು ಸೇರಿದ್ದು. ನಮ್ಮ ಜೊತೆಯಲ್ಲಿ ಓದಿದವರು AS ಮಂಜುಳಮ್ಮ, ಸನ್ ಆಫ್ TC ಶ್ರೀನಿವಾಸಲು ಮಗಳು, ಜೋಡಿದಾರ್ ಮಗಳು, K ಅಶ್ವಥಪ್ಪ, ಸನ್ ಆಫ್ ಗಂಗಾ ಪ್ರಮೀಣಸ್ವಾಮಿ, ನಾವು ಕಾಂತಾಮಣಿ ಬ್ರಾಹ್ಮಣರು ಒಂದೇನೇಳಿ, ರಮೇಶ್ ಬ್ರಾಹ್ಮಣರು ಒಂದೇನೇಳಿ, ಅವರು ವಕೀಲರಾಗಿದ್ದಾರೆ. K ವೆಂಕಟೇಶಪ್ಪ, ಸನ್ ಆಫ್ ಪಿಂಗಪ್ಪ ಕೆಂಚಂದ್ರ ನಮ್ಮೂರು. K ಕೃಷ್ಣಪ್ಪ, ಸನ್ ಆಫ್ ಸಿದ್ದಪ್ಪ ಕೆಂಚಂದ್ರ, ಅವರು ತೀರಾಗಿದ್ದಾರೆ. ಸುಬ್ರಹ್ಮಣ್ಯ, ಸನ್ ಆಫ್ ಕನ್ನಡಪ್ಪ ಅಗಲಕೋಟೆ. ಅವರು ಜಮೀನು ದಾನ ಕೊಟ್ಟಿದ್ದು ನಿಜಾನಾ? ಹೌದು. ನಮ್ಗೆ ಬೆಂಕಿ ಹೇಳಿದ್ರು 51 ಎಕರೆ ದಾನ ಕೊಟ್ಟಿದ್ವಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಶ್ರೀನಿವಾಸ್ಲವರು ಬದುಕಿರೋ ತನಕ ಎಲ್ಲ ರಿಜಿಸ್ಟರ್ಡ್ ಸೇಲ್ ಡೇಟ್ಸ್ ಆಗಿದೆ. ಈ ಶಾಲೆಗೆ ಮೋಸ ಮಾಡಬೇಕು ಅಂತ ಒಂದು ವಿಭಾಗ ಪತ್ರ ಮಾಡ್ಕೊಂಡವ್ರು, ಅನ್ರಿಜಿಸ್ಟರ್ಡ್ ಅವ್ರ ಮಕ್ಕಳು ಮಾಡಿ ಆಮೇಲೆ ಸೇಲ್ ಮಾಡಿರೋದು. ಅದೆಲ್ಲ ನ್ಯಾಯಾಲಯಕ್ಕೆ ಕೊಡ್ತೀವಿ, ಎದ್ದು ಉಳಿಸ್ತೀವಿ. ನನ್ನ ಮೇಲೆ, ನಮ್ಮ ಅಧ್ಯಕ್ಷರ ಮೇಲೆ ಬೋಗಸ್ ಕಂಪ್ಲೇಂಟ್ ಮಾಡಕ್ಕೆ ನಮ್ಮ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಓಂ ಪ್ರಕಾಶ್ ಗೌಡನ ಹುಲಿಯಪ್ಪ ಕಾರಣ, ಹೋಮ್ ಗಾರ್ಡ್ ಬರೀ ಬೆಳಗ್ಗೆಯಿಂದ ಸಾಯಂಕಾಲ ದುಡ್ಡು ವಸೂಲಿ ಮಾಡ್ಕೊಂಡು, ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಕರಿಕಲ್ಲುಗಳು ಗ್ರಾನೈಟ್ ನ ಸಾಗಿಸ್ಕೊಂಡು ದುಡ್ಡು 100 ಗಾಡಿ ನಿಂತ್ಕೊಂಡು ವಸೂಲಿ ಮಾಡ್ಕೊಂಡ್ರೆ ಬಂದಿರೋದು. ಒಂದು ದಿನ ಸ್ಟೇಷನ್ ಕೆಲಸ ಮಾಡಿಲ್ಲ. ಎಲ್ಲ ಅವ್ರ ಮನೆಗಳಲ್ಲಿ ಊಟ ಮಾಡ್ಕೊಂಡು ನಿಂತಿರೋದು. ನೇರವಾಗಿ ಆರೋಪ ಮಾಡ್ತಾರೆ. ಇಂಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲಿ ಉಳಿಬಾರ್ದು. ನಾನು MLA ಆದಾಗಿಂದ ಸುಮಾರು 13 ವರ್ಷ ಆಯ್ತು. 5 ವರ್ಷ MLA, ಆಮೇಲೆ ಉಳಿದಿದ್ದು 8 ವರ್ಷ. ಇದುವರೆಗೆ ಯಾವ ಸ್ಟೇಷನ್ ಮುಂದೆ ಹೋಗೇ ಇಲ್ಲ ನಾನು. ಫಸ್ಟ್ ಟೈಮು ಈ ಸ್ಟೇಷನ್ ಮುಂದೆ ಬಂದು ನಿಂತಿರೋದು. ಜನಗಳು ಸ್ಟೇಷನ್ಗೆ ಬಂದರೆ ಹೆಂಡತಿ ಅಮ್ಮ ಅಂತ ಬೈಯದ? ಇದಕ್ಕೆ ಪೊಲೀಸ್ ಸ್ಟೇಷನ್ ಇರೋದು? ಇಲ್ಲಿ ಈಗ ಅಡ್ವೊಕೇಟ್ನ ಹೆಸರು, ನಮ್ಮ ಹೆಸರು ಚಂದ್ರೇಶ್ ಅವ್ರಿಗೆ ಸೂಳೆ ಮಗನೆ, ಬೋಳಿ ಮಗನೆ ಅಂತ ನಮ್ಮ ಮುಂದೆ ಬೈತಾರೆ. ಅದನ್ನು ಕೂಡ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. FIR ಆಗಬೇಕು ಅಂತ ಹೇಳಿದ್ದೀವಿ. ಸುಮ್ಮನೆ FIR, ಎಷ್ಟು FIR ಆಗ್ತಾರೆ ನೋಡೋಣ. ಆ ಸ್ಕೂಲು ಉಳಿಯೋ ತನಕ ಬಿಡೋದೇ ಇಲ್ಲ.
ಎಲ್ಲೆಲ್ಲಿಗೆ ಹೋದ್ರು ಬಿಡಲ್ಲ, ಎಲ್ಲ ಕೋರ್ಟಲ್ಲಿ ನಾನು ವಾದ ಮಾಡಿಸಿ ವಾಪಸ್ ಸ್ಕೂಲ್ಗೆ ಜಮೀನ್ ತಗೊಳ್ಳ ತನಕ ಬಿಡಲ್ಲ. ಇದಕ್ಕೆಲ್ಲ ಜಿಲ್ಲಾಡಳಿತ ಶಾಮೀಲಾಗ್ಬಿಟ್ಟಿದೆ. ನಾವು ಓದಿದ್ದು ಟೀಚರ್ನು ಕೊಟ್ಟಿದ್ದೀವಿ ಸರ್. ಓದಿರೋ ಟಿ ಸಿ ಕೂಡ ಹೇಳ್ತಾರೆ ಬಂದು ಸ್ಕೂಲ್ ಅಲ್ಲ ಅದು ಕ್ವಾರ್ಟರ್ಸ್ ಅಂತ. ನೀವು ಕ್ವಾರ್ಟರ್ಸ್ ಹೆಂಗಿರ್ತದೆ? ನನ್ನ ಮೇಲೆ ಯಾರೋ ಹೇಳ್ತಾರ ಅದೇನೋ 1000 ರೂಪಾಯಿ ಕೊಟ್ಬಿಟ್ಟಂತೆ, ಮಾಡ್ಬಿಟ್ಟಂತೆ. ಇನ್ನ ಎಲೆಕ್ಷನ್ ನಿಂತ್ಬಿಟ್ಟು ಬೂತ್ ಕಾಸು ಕೊಡ್ತದೆ ಓಡೋದಲ್ಲ, ಹಂಗೆ ತಿಳ್ಕೊಂಡು ಎಲೆಕ್ಷನ್ ಮಾತಾಡಕ್ ಬೂತ್ ಕಾಸು ಓಡಾಬಿಟ್ಟು ನೀನು. ನಮ್ಮ ಮಾಲೂರು ತಾಲೂಕಲ್ಲಿ ಬಡವ್ರಿಗೇನು ಮಾಡಿಲ್ವಂತೆ. ಬಡವರು ಸ್ವಾಭಿಮಾನಿಗಳು ಮಾಲೂರು ತಾಲೂಕಲ್ಲಿ ಇರೋರು ಅವ್ರವ್ರಿ ದುಡ್ಡು ತಿಂತಾವ್ರಿ. ಕೆಲವರು ತಿರ್ಕೊಂಡ್ ತಿನ್ನೋ ಸಾವುಕಾರ ಉಟ್ಕೊಂಡ್ಬಿಟ್ಟಾನೆ ಮಾಲೂರಲ್ಲಿ. ಮಗಳಿಗೆ ಫೀಸು, ಕುಡಿಯಾಕ ದುಡ್ಡು, ಬಟ್ಟೆಯಾಕ ದುಡ್ಡು, ಮೊಬೈಲ್ ದುಡ್ಡು ಎಲ್ಲ ತಿರ್ಕೊಂಡ್ MLA ಮಾಡ್ತೀನಿ ನಿಂತು ಓಡಾಡೋರು ಉಟ್ಕೊಂಡ್ಬಿಟ್ಟಾರೆ. ಮೆಂಬರ್ ಆಗಿಲ್ಲ ಅವನಿನ್ನ. ನೀನು ಮಾತಾಡೋದ ಹಿಂಗ್ ಬದುಕೋದಕ್ಕಿಂತ ಏನೋ ತಿಂದು ಸ್ವತಃ ಮಾನ ಮರ್ಯಾದಕ್ಕೆ ಫೀಸ್ಗಳು ತಿರ್ಕೊಂಡ್ ತಿಂತೀರಲ್ರಿ, ನನ್ನ ಬಗ್ಗೆ ಮಾತಾಡ್ತೀರಾ? ಇವತ್ತಿಂದ 1000 ಜನ ವಿಡಿಯೋ ಮಾಡ್ತಾರೆ ನಿನ್ ಮೇಲೆ. ಬಾ ತಡ್ಕ ನೀನು, ಏನಂದ್ರೆ ಮಾತಾಡ್ತೀಯಾ? ಮಗಳ ಸ್ಕೂಲ್ ಫೀಸ್ ತಿರ್ಕೊಂಡ್ ತಿನ್ನವ್ರೆಲ್ಲ ಎಣ್ಣಿಕ್ಯ ಬಟ್ಕ ಸ್ಕೂಲ್ಕ ಎಲ್ಲೆಲ್ಲಿ ಹೋಗಿರೋದು ದುಡ್ಡು. ಹಂಗ ಯಾರು ಮಾಲೂರು ತಾಲೂಕಾಗಿಲ್ಲಪ್ಪ. ಮಾಲೂರು ತಾಲೂಕ ಯಾರು ಜನ ಹಂಗಿಲ್ಲ. ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನದಿಂದ ಬದುಕಿ 100 ರೂಪಾಯಿ ಇಲ್ಲ ಅಂದ್ರು ತೋಟಗಳಿಗೆ ದುಡಿತಾವ್ರೆ. ಏನು ಬಾ ನಾಳೆಯಿಂದ ಬಾಪ ಟಿವಿ ಮಂದಿಗೆ ಬಾ, ಎಲ್ಲರಿಗೂ ಹೇಳ್ತೀನಿ. ಅವ್ನು ಬರ್ತಾನೆ ತಿರ್ಕಂತಿನ ಸಾವುಕಾರ ಬಂದ್ರೆ ಇನ್ನೊಬ್ಬನಿಂದ ಹೋಗೋದಲ್ಲ, ನಿಲ್ಲ ಕೇಳ್ರಿ ಬಂದು ನಿಲ್ತಾನೆ. ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ನಿಂತ ಎಲ್ಲ ಸುಮ್ಮನೆ ಇದ್ದಷ್ಟು ಬಟ್ಟಿಗಳು ತಿರ್ಕೊಂಬರೋದೆ. ಹೇಳೋದು ನಾನು ನಿನ್ನ ಬಗ್ಗೆ ಮಾತಾಡಿ ನೀನು ದೊಡ್ಡವರಾಗಿ ಬಿಡ್ತೀಯ. ಸಾಕು ಮೀಟರ್ ಆಫ್ ಆಗುತ್ತೆ. ಮೀಟರ್ ಎಲ್ಲದೇ ಕೇಳೋದು ಚೆಕ್ ಮಾಡೋಣ. ನನ್ನ ಮಗ ಹಂಗಾದೆ ಹಿಂಗ್ ಮತ್ತೆ ಸಪ್ಪಗ ಪಟಾಕಿ ಟಿವಿನಲ್ಲಿ ಟಿಕೆಟ್ ಸಿಕ್ತು ಅಂತ ಪಟಾಕಿ ಓಡಿಸ್ಕೊಂಡು ಟಿಕೆಟ್ ಸಿಕ್ಕಿಲ್ಲ ಅಂತ ಮನೆನಾಗ ಯಾರು ಮೀಟರ್ ತೋರಿಸಿದ ಕಣ್ಣಲ್ಲಿ ನೀರ್ ಹಾಕೊಂಡು ಮನೆ ಹತ್ಕೊಂಡು ನಾನು ಎಲ್ಲೂ ಹೋಗಿಲ್ಲ ಸರ್. ನನಗೆ ಸಿಕ್ಕಿದ 15 ದಿನ ಟೈಮಲ್ಲಿ ನಾನು ಎಲ್ಲ ಇನ್ನು 2 ವರ್ಷ ಟೈಮ್ ಅದೇ ಬನ್ರಿ. ಎಲ್ಲ ಒಂದಾಗಿ ನಿಮ್ಗೆ ಗೊತ್ತು, ಎ ಟೀಮು ಬಿ ಟೀಮು ನಿಮ್ದೆಲ್ಲ ಕಥೆಗಳು ನನಗೆ ಗೊತ್ತದೆ. ನೀವೆಲ್ಲ ಶೇರ್ ಮಾಡ್ರಿ ನಿಮ್ ಜೊತೆ ನಿಂತೀನಿ. ಇನ್ನೇನಪ್ಪ ಮೀಟ್ರ್ ಎಲ್ಲ ಮೀಟರ್ ಇಟ್ಕೊಂಡು ಓಡಾಡ್ತಾ ಇದ್ದೆ. ನೀನು ನಿನ್ನ ಬಗ್ಗೆ ಮಾತಾಡಿರಲಿಲ್ಲ, ಸುಮ್ಮನೆ ನೀನೇ ಬಂದು ಸೆಲ್ಫ್ ಸೂಸೈಡ್ ಕಮಿಟ್ ಮಾಡಿಕೊಂತ ಇದೆಯಾ? ಮಾಡೋದೇನು ಮೀಟರ್ ನಾಳೆಯಿಂದ ಅದೇನೇನು ಮೀಟರ್ ಮಾಡ್ತೀಯ ಮಾಡು. ಜೊತೆಗೆ ಕೋವಿಡ್ ಟೈಮ್ ಕೋವಿಡ್ ಟೈಮ್ ಮಾಡಿದ್ದಲ್ಲಪ್ಪ, ಅದಕ್ಕೆ ಗೆದ್ಬಿಟ್ಟಲ್ಲ. ಆಯ್ತಲ್ಲ ಬಾ ಗೆದ್ಬಿಟ್ಟಲ್ಲ ನೀ. ಕೋವಿಡ್ ಟೈಮಾಗ ದೇಶನೆಲ್ಲ ತಂದು ಇಲ್ಲಿಕ್ಬಿಟ್ಟೆ. ಆ ಬಂಧುಗಳನ್ನ ಕೊಟ್ಬಿಟ್ಟೆ, ಬಿಸ್ಕೆಟ್ಗಳು ಕೊಟ್ಬಿಟ್ಟು ದೇಶನೆಲ್ಲ ಉದ್ಧಾರ ಮಾಡ್ಬಿಟ್ಟೆ. ಮಾನ ಮರ್ಯಾದೆ ಇಲ್ಲ. ಯಾವಾಗಿಂದ ಮಾತಾಡ್ಬೇಕಾಗಿರೋದು ನೀವು? ಯಾವಾಗಿಂದ ಮಾತಾಡೋದು? ನಾನು ಎತ್ತ ಹೂಡಿದೆಲ್ಲ ನಿಂದು ಏನೇನ್ ಮಾಡಿಕೆ ಬಂದಿ? ಇಲ್ಲಿ ಏನಕ್ಕೆ ಬಂದಿರೋದು ನೀನು? ನಾಳೆಯಿಂದ ಶುರು ಹಿಂಗೆ ಬರ್ತಾರ್ರಿ. ಚಿಕ್ಕ ಹುಡುಗರೆಲ್ಲ ನಿಮ್ಮನ್ನ ಮಾತಾಡಿಸ್ತಾರೆ. ಬಾಬು ಏನೋ ಬಂದಿದೀಯ ಓಡಾಡು ಅಂತ ಹೇಳಿದ್ರೆ ನಾನು ಬಿಟ್ರೆ ನಿನ್ನ ಓಡಾಡಕ್ ಬಿಡಲ್ಲ. ಅವ್ರು ಯಾರು ಕಾಂಗ್ರೆಸ್ ಅವರು ಊರುಗಳಕ್ಕ ಅರ್ಥ ಮಾಡಿಯ. ಸುಮ್ಮನೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಓಡಾಡಕ್ ಬಿಟ್ಟವ್ರೆ. ಮೀಟ್ರ ಕೇಳಿಸ್ಕ, ಎಷ್ಟು ದಿನದಿಂದ ನಾನು ಓಡಾಡ್ತಾ ಇರೋದು ಭ್ರಷ್ಟಾಚಾರದ ವಿರುದ್ಧ. ತೊರನಹಳ್ಳಿ ನಿನ್ಗೆ ಹೈಯೆಸ್ಟ್ ಓಟ್ ಹಾಕಿದ ಊರು, 16 ಎಕರೆ ತೊರನಹಳ್ಳಿ ನುಂಗಾಕ್ಯಾರೆ. ಬಂದು ಮಾತಾಡಕ್ ಧೈರ್ಯ ಅದ? ಹೇಳ್ತೀಯಾ? MLA ಅವ್ರ ವಿರುದ್ಧ ಮಾತಾಡಕ್ ಆಗ್ತದ? ನೀನು ಓಡ್ಬಿಡ್ತೀಯ. ಒಂದೇ ಒಂದು ಬಾಂಡ್ಲಿ ಮಣ್ಣು ಹಾಕಿದಕ್ಕೆ ನಿನ್ ಕುಡಲ್ಲ ಓಡಿಸ್ಬಿಟ್ರು. ಒಂದು ಬಾಂಡ್ಲಿ ಮಣ್ಣು ಮೀಟ್ರು ತಲೆ ನಂಬರ್ 40 ಬಾಂಡ್ರು ಸುಮ್ಮನೆ ಇದ್ದೀವಿ. ದಿನ ಬರ್ತದೆ ನಾನು ಮಾತಾಡಿದ್ರೆ 12 ಲಕ್ಷ ಜನ ನೋಡ್ತಾರೆ, 20 ಲಕ್ಷ ಜನ ಬರ್ತದೆ.
ನೀವು ಮಾತಾಡಿದ್ರೆ 3 ಸಾವಿರ ಹುಡುಕ್ಬೇಕು. ಬನ್ನಿ ನಾಳೆಯಿಂದ. ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ನಾಳೆಯಿಂದ ಅವ್ರು ಏನಾರ ಬಂದ್ರೆ ಎಲ್ಲಾರು ಎತ್ಕೊಳ್ರಿ. ಇನ್ನೇನದ ಮೀಟ್ರ ಕೇಳ್ರಿ ಕ್ವಶನ್ ಏನು ಹೇಳೋದು ಇಷ್ಟೇ. ಈ ಅಪ್ಪ ಒಂದು ದಿನ ಕೂಡ ಇಲ್ಲಿ ಸಸ್ಪೆಂಡ್ ಆಗ್ಬೇಕು ಅಂತ ಹೇಳಿದೀವಿ. ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಆಗೋದು ಒಳ್ಳೇದು. ಏನ್ರಿ ಅವ್ನ ಮಾತಾಡೋದು? ಸೂಳೆ ಮಗ ಬೋಳಿ ಮಗ ಅಂತ ಒಬ್ಬ ಲಾಯರ್ ಅಂದ್ರೆ ಅವ್ರೇನು ಹೊಡಿಯಕತ್ತದ? ಎಲ್ಲಿ ಹೋಗ್ತದ? IG ಅವ್ರ ಗಮನಕ್ಕೆ ತರ್ತೀವಿ, SP ಅವ್ರ ಗಮನಕ್ಕೆ. ಇದೆಲ್ಲ ಒಂದು ಭೂ ಮಾಫಿಯಾ. ಈ ಅಪ್ಪ ಅದ್ರಲ್ಲಿ ಸೇರ್ಕೊಂಡು ಸುಳ್ಳು ಕೇಸ್ ಹಾಕಿ, ನೀನು 100 ಕೇಸ್ ಹಾಕ. ಯಾವ ಓಂ ಪ್ರಕಾಶ್ ಗೌಡ 100 ಕೇಸ್ ಹಾಕು, ಎದುರಿಸ್ತೀರಿ. ಇದೆಲ್ಲ ಇಡೀ ನ್ಯಾಯಾಲಯದ ಜಡ್ಜಸ್ ಎಲ್ಲ ನೋಡ್ತಾ ಇರ್ತಾರೆ. 51 ಎಕರೆ ಸ್ಕೂಲ್ ನೋಡ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸ್ಕೊಂತ ಇದೆಯಲ್ಲ ಓಂ ಪ್ರಕಾಶ್ ಗೌಡ, ಬಾನಿ ನಾಳೆಯಿಂದ ನಾವು ಅಲ್ಲೇ ಇರ್ತೀವಿ. ಅದೆಷ್ಟು ಕೇಸ್ ಹಾಕ್ತಿ ಅಲ್ಲೇ ಕೂತ್ಕೊತೀನಿ. ಎಷ್ಟು